ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಒಂದು ಹೋಮ್ ಮೇಡ್ ಸ್ವೀಟ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬ್ರೆಡ್ನ 4 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬನಾನಾ ಒಂದು ತೊಗೊಂಡಿದ್ದೀನಿ, ತುಪ್ಪ, ಹಾಗೆ ಮೈದಾ ಸ್ವಲ್ಪ, ಹಾಗೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ದ್ರಾಕ್ಷಿ ಗೋಡಂಬಿನ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾಗಿ ನಾನು ಮೈದಾ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳೋಣ. ಈಗ ಏಲಕ್ಕಿ ಜಜ್ಜಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಈಗ ಅದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ಬನಾನಾನ ಹಾಕ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಗಾಯ್ಸ್, ಈ ರೆಸಿಪಿ ಬಂದು ನಮ್ಮ ಅಜ್ಜಿಯವ್ರದ್ದು, ಅದಕ್ಕಾಗಿ ಅವರೇ ಮಾಡ್ತಾ ಇದ್ದಾರೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀವಿ, ಈಗ ಕಾದಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ ಬನ್ನಿ. ಈಗ ಈ ಬ್ರೆಡ್ ಪೀಸಸ್ನ ಎಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ ಬನ್ನಿ. ಈಗ ಇದನ್ನು ಒಂದೊಂದಾಗಿ ಟರ್ನ್ ಮಾಡ್ಕೊಳ್ಳೋಣ. ಈಗ ಆಗಿದೆ, ಒಂದೊಂದಾಗಿ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಸ್ವೀಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.